ನೋಡ್ರಿ ಇವೆಲ್ಲ ದಶಮಾಂಶವ ಎಲ್ಲ ಗಣಿತಗಳು ಸರಿಯಾಗಿ ತಿಳ್ಕೋಬೇಕು. ಚೆನ್ನಾಗಿ ಚಿಹ್ನೆಗಳ ಬಗ್ಗೆ ತಿಳ್ಕೊಂಡ್ರಿ ಅಂತಂದ್ರೆ ಮುಂದೆ ಬೇಕಾದಂಥ ಗಣಿತ ಇರಲಿ ನೀವು ಇದನ್ನ ಸೆಂಟ್ರಲ್ ಸಿಲೆಬಸ್ ಇದು ಚೆನ್ನಾಗಿ ಮಾಡಿರಿ. ಮಾಡೋದಾದಿಂದ ವಿಡಿಯೋ ಆನ್ ಮಾಡಿರಿ. ನೋಡ್ರಿ ಎಲ್ಲರ ಬೋರ್ಡ್ ಕಡೆ ನೋಡ್ರಿ 8 - 7 - 3 = ಎಷ್ಟು. ಮళ్ళీ ಏನು ಮಾಡಬೇಕು, ದುಂಡು ಕಂಸ ಅಂತ ತಕ್ಕೋಬೇಕು. ತಿಳಿತಲ್ಲ? ಹಾಂ, ಬರೋಬ್ಬರಿ 8 - 7 3 ಆದ್ರೆ 4, 8 4 ಆದ್ರೆ 4, ಆನ್ಸರ್ = 4. ಸರಳದಿಂದ ಬಿರಿ. ಉತ್ತರ ಸಂಖ್ಯೆ ಡಿ. ಇದನ್ನ ಮಾಡಿದ್ರೆ ಮಾಡ್ರಿ, ನಾ ಹಾಕಿರ್ತನೂ ಮಾಡ್ರಿ. 10 + 5 - 1 - 3 = ಎಷ್ಟು ಮಾಡ್ರಿ. ನೀವು ಇಂಥ ಸರಳ ಲೆಕ್ಕದಿಂದ ಬೇರೆ ಲೆಕ್ಕಕ್ಕೆ ಹೋಗೋದು ಮಾಡೋದಾಯ್ತಲ್ಲ. ನೋಡಿ 10 + 5 1 ಆದ್ರೆ 4 - 3. ಈಗ ಇದರ ಪ್ಲಸ್ ಏನು 14. 14 ಪ್ಲಸ್ ಮಾಡ್ಕೋಬೇಕು. 14 - 3 ತೆಗೆದ್ರೆ ಎಷ್ಟು ಉಳಿತು? 11 ಉಳಿತು. ಆನ್ಸರ್ = 11. ಇಂಥವೆಲ್ಲ ಸರಳ ಲೆಕ್ಕಗಳನ್ನು ಮಾಡ್ಲಿಕ್ಕೆ ಕಲಿಬೇಕು ಮೊದಲು, ಆಮೇಲೆ ಮುಂದೆ ತಾವೇ ಬರ್ತಾವೆ. ಬಿ ಇದರಾಗೆ ದಶಮಾಂಶ ಬರ್ತಾವೆ ಮುಂದೆ. ನೋಡ್ರಿ 8.8 - 7 ಡಿವೈಡೆಡ್ ಬೈ 0.4 ಭಾಗಿಲೆ 5. ಈಗ 8ರಾಗ 7 ಹೋದ್ರೆ ಅಂದರೆ ಇದು ದಶಮಾಂಶ. 8.8 - 7.0 ಡಿವೈಡೆಡ್ ಬೈ 0.4 ಡಿವೈಡೆಡ್ ಬೈ 5. ನೋಡ್ರಿ ನಾ ಹೆಂಗೆ ಹಚ್ಚೋದು ಅಂದರೆ ಎಷ್ಟಾಯ್ತು? 1.8 ಡಿವೈಡೆಡ್ ಬೈ, ಈಗ ಈ ಕ್ರಿಯೆ ಏನಾಗ್ತದೆ ನೋಡ್ರಿ, ಇದು ಭಾಗಿಲೆ ಮೇಲೆ ಏನಾಗ್ತದೆ ಭಾಗಿಲೆ ಅಂದ್ರೆ ಈಗ ನಾ ಹಚ್ಚಿ ತೋರಿಸ್ತೀನಿ ನೋಡ್ರಿ. 0.4 ಡಿವೈಡೆಡ್ ಬೈ 5. ಇದರ ಸ್ಥಾನದಲ್ಲಿ ಏನು ಮಾಡಬೇಕು? ಇದರ ಸ್ಥಾನದಲ್ಲಿ 10 ಇಲ್ಲಿ ಇಟ್ಕೋಬೇಕು. ಅದನ್ನು ತಿಳ್ಕೊರಿ ನಾವು. ಯಾಕಂದ್ರೆ 2 2 2 5 ಬರೋಬ್ಬರಿ ಎಷ್ಟಾಯ್ತು? 2 25 ಅಂಶ ಆಯ್ತು. ಇದರದ್ದು ಏನಾಯ್ತು? 2 25 ಅಂಶ ಆಯ್ತು. ಇದನ್ನು ಉತ್ತರ 1.8 ಭಾಗಿಲೆ 2 25 ಅಂಶ. ಇದರ ಸ್ಥಾನ ಬೆಲೆ 10 ಹಚ್ಕೊಂಡು ಬಿಡ್ರಿ. ನೋಡಿ 18 10 ಭಾಗಿಲೆ 2 25 ಅಂಶ. 18 10 ಗುಂಡ್ಲೆ ಮ್ಯಾಲೆ 25 ತಾಳಿಗೆ 2 ಅಂದ್ರೆ 5 5 5 5 2 5 5 2 1 2 9 ಅಂದ್ರೆ 9 5 45 2 ಅಂಶ ಅಂತ. 45 2 ಅಂಶ ಬರೋಬ್ಬರಿ ದಶಮಾಂಶದಾಗ ಇಡಬೇಕು. 45 2 ಅಂಶ ಬರೋಬ್ಬರಿ 2 2 4 2 2 4. ಪಾಯಿಂಟ್ ಎಷ್ಟು ಉಳಿತು? 1 ಉಳಿತು. 0.5. ಆನ್ಸರ್ = ಎಷ್ಟು? 22.5. ನೋಡ್ರಿ ನಾವು ಹೆಂಗೆ ದಶಮಾಂಶಗಳನ್ನು ಹೆಂಗೆ ಮಾಡ್ತೀವಿ ಅನ್ನೋದು ನೋಡ್ರಿ. 22 ಎಲ್ಲದ ಉತ್ತರ ಸಂಖ್ಯೆ ಬಿ. ನೋಡ್ರಿ ಇನ್ನೊಂದು ಸಲ 8.8 - 7 ಡಿವೈಡೆಡ್ ಬೈ 0.4 ಇಂಟು ಡಿವೈಡೆಡ್ ಬೈ 5. 8.8 ಹೆಂಗೆ ಹಚ್ಕೋಬೇಕು? -7.0 ಡಿವೈಡೆಡ್ ಬೈ 0.5 ಡಿವೈಡೆಡ್ 5. ಇದೆಷ್ಟು ಬಂತು? 18 ಭಾಗಿಲೆ. ಇದನ್ನು ಕ್ರಿಯೆ ಮಾಡ್ಕೊರಿ. ಯಾಕಂದ್ರೆ ಇದನ್ನು ಬಿಡಿಸ್ಕೊಂಡಿರಿ ಅಂದ್ರೆ ಈಗ ಇದನ್ನು ಬಿಡಿಸ್ಕೋಬೇಕು. 4 ಮಾಡ್ರಿ, ತಳಗೆ 5 ಇಡ್ರಿ, ಇದ್ರ ಸ್ಥಾನ ಬೆಲೆ ಇಲ್ಲಿ ಕೊಡ್ರಿ. 2 25 ಅಂಶ. 2 25 ಅಂಶ ಇದ್ದದ್ದನ್ನು ಇದನ್ನು ನೀವು ಭಿನ್ನ ರಾಶಿ ಮಾಡ್ಕೊರಿ. ಬಿಂದುದ ಮುಂದೆ ಒಂದೇ ಅಂಕಿ ಅದ ಅಂದ್ರೆ 18 10 ಅಂಶ ಭಾಗಿಲೆ 2 25 ಅಂಶ ಮಾಡ್ಕೊಡ್ರಿ. ಆಮೇಲೆ ಅದನ್ನು ಗುಣಾಕಾರ ಹಾಕೋರಿ. ಯಾಕಂದ್ರೆ ಭಾಗಾಕಾರ ಚಿಂದಾಗ ಕನಿಷ್ಠ ರೂಪಕ್ಕೆ ತಲೆಗೆ ಬರೋದು. 5 5 5 2 2 1 2 9 9 5 45 2 ಅಂಶ. ಅದನ್ನು ದಶಮಾಂಶದಾಗಿಟ್ರೆ
22.5 ಬರ್ತದೆ. ನೋಡ್ರಿ ಹೆಂಗವ ಲೆಕ್ಕ. ಸರಿಯಾಗಿ ತಿಳ್ಕೊಂಡು ಗಣಿತಗಳನ್ನು ಮಾಡಬೇಕು. ಯಾವುದೇನಿಲ್ಲ, ನಾವು ಸರಳ ತಿಳ್ಸ ನೋಡಿಬಿಟ್ರೆ ನಿಮ್ಮ ಲೆಕ್ಕ ತಿಳಿದು ಬಿಡ್ತಾವೆ. ತಿಳಿತಲ್ಲ? ಇದು ನೋಡ್ರಿ, 8.4 ಮೈನಸ್ 5.25 ಡಿವೈಡೆಡ್ ಬೈ 0.7. ಇದ್ರಾಗ ಏನು ಮಾಡಬೇಕು, 2 ಸ್ಥಾನ ಇಟ್ಕೋರಿ. 2.40 ಮೈನಸ್ 5.25 ಡಿವೈಡೆಡ್ ಬೈ 0.7. 5ರಾಗ 5 ಆದ್ರೆ 10ರಾಗ 5 ಆದ್ರೆ 5, 4ರ 3 ಆದ್ರೆ 1, ಬಿಂದುಕ್ಕೆ ಬಿಂದು, 8ರಾಗ 5 ಆದ್ರೆ 3 ಡಿವೈಡೆಡ್ ಬೈ 0.7. ತಿಳ್ಕೊರಿ ಹೆಂಗೆ ಮಾಡ್ಬೇಕು ಅನ್ನೋದು. ಈಗ 3.15 ಬಾಗಿಲೆ 0.7. 0.7 ಅಂದ್ರೆ ಇಲ್ಲಿ ಬಿಂದುದ ಮುಂದೆ ಏನಾಗಿಬಿಟ್ಟದೆ, 2 ಸ್ಥಾನ ಅದ. ಇದನ್ನು 2 ಸ್ಥಾನ ಮಾಡ್ಕೊರಿ. ನೋಡಿ ಸರಳಾಗಿ ಬಿಡ್ತೀವಿ. ಇವೆರಡು ಸ್ಥಾನ ಮಾಡ್ಕೊಂಡಾಗ ಏನಾಯ್ತು, ಇದು 315 ಆಯ್ತು, ಇದು ಏನಾಯ್ತು 70 ಆಯ್ತು. ನೋಡಿ 7 4 28, 7 10 70, 7 4 28, 3 ಹೋಯ್ತು, 7 5 35, ಬರೋಬ್ಬರಿ 45 ಡಿವೈಡೆಡ್ ಬೈ 10. 45 ಡಿವೈಡೆಡ್ ಬೈ 10 ಈಸ್ ಈಕ್ವಲ್ ಟು ದಶಮಾಂಶದಾಗ ಏನಾಗ್ತದೆ ನೋಡ್ರಿ, ಇದು 45 4.5 ಆಯ್ತು. 4.5 ಉತ್ತರ ಸಂಖ್ಯೆ ಸಿ. ನೋಡ್ರಿ, ಇಂಥ ಗಣಿತಗಳನ್ನು ನೀವು ICICI ಅಭ್ಯಾಸದಾಗ ಬರ್ತದೆ. USA ICICI ಅಭ್ಯಾಸದು. ನೋಡ್ರಿ, ಇಂಥ ಗಣಿತಗಳನ್ನು ಕಲಿಯೋದ್ರಿಂದ ನಿಮ್ಮಲ್ಲಿ ಶಣಕದ ಜಾಸ್ತಿ ಆಗ್ತವೆ. ತಿಳ್ಕೊಳ್ಳಿ, ಬಹಳ ಅತಿ ಅಮೂಲ್ಯವಾದಂಥ ಅಭ್ಯಾಸ ಇದು. ನೋಡ್ರಿ, ನಾ ಬಿಡಿಸೋ ಸ್ಟೈಲ್ ಹೆಂಗದ ನೋಡ್ಕೊರಿ. ನೀವು ಸರಿಯಾಗಿ ನೋಡ್ಕೊಂಡ್ರಿ ಅಂದ್ರೆ ಮತ್ತೊಂದ್ಸಲ ರಿಪೀಟ್ ಮಾಡ್ರಿ. ಇಲ್ಲಿ ನೋಡ್ರಿ, 3.15 ಅದ ಇದ್ರದ್ದು, ಕಳೆದದ್ದು 0.7 ಆಯ್ತು. ಇದನ್ನು 3.15.7 ಅನ್ನ ಇದನ್ನು ದಶಮಾಂಶದಾಗ ಮಾಡ್ಕೊರಿ. ಇದನ್ನು 2 ಸ್ಥಾನ ಮಾಡ್ಕೊರಿ. 45 10 ಆಯ್ತು. ದಶಮಾಂಶದಾಗ ಅದ ಅಂದ್ರೆ 1 ಸ್ಥಾನ ಬಿಂದು ಕೊಟ್ಟು ಕಿಶಿಂದ 4.5 ಉತ್ತರ ಸಂಖ್ಯೆ ಸಿ. ನೋಡ್ರಿ, ಚಂದಾಗಿ ಬಿಡಿಸ್ಕೋರಿ. ಅವು ಭಾಳ ಚಂದದ, ಭಾಳ ಚಲೋ ಗಣಿತ. ಇವತ್ತೊಂದು ಕಲೀರಿ, ಶಾಣ್ಯಾರಾಗ್ರಿ, ಬರ್ಕೋರಿ ಇವತ್ತೊಂದೆಲ್ಲ ಸರಿಯಾಗಿ.